ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ನಡೆದಿರುವ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಮಾತನಾಡಿದ್ದಾರೆ. ಮಾತು ಕೇಳಿ ನಟಿ ರವೀನಾ ಟಂಡನ್ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಮೃತರಿಗೆ ನನ್ನ ಸಂತಾಪ, ಆಘಾತ ಮತ್ತು ಕೋಪ ಬರ್ತಾ ಇದೆ. ಆಂತರಿಕ ಜಗಳ ಬಿಟ್ಟು ಶತ್ರುವನ್ನ ಅರಿತುಕೊಳ್ಳುವ ಸಮಯ ಇದು. ದುಃಖವನ್ನ ವ್ಯಕ್ತಪಡಿಸೋದಕ್ಕೆ ಪದಗಳೇ ಇಲ್ಲ ಅಂತ ನಟಿ ರವೀನಾ ಟಂಡನ್ ಟ್ವೀಟ್ ಮಾಡಿದ್ದಾರೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಶಿವಮೊಗ್ಗದ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಆ ವಿಡಿಯೋ, ಆ ಮಾತುಗಳನ್ನು ಕೇಳಿಸಿಕೊಂಡ ನಂತರ ನಟಿ ರವೀನಾ ಟಂಡನ್ ಟ್ವೀಟ್ ಮಾಡಿದ್ದಾರೆ. ಮೃತರಿಗೆ ಮೊದಲಿಗೆ ನನ್ನ ಸಂತಾಪಗಳು, ಹಾಗೆ ಆಘಾತ ಮತ್ತು ಕೋಪ ಬರ್ತಿದೆ. ಈ ವಿಚಾರವನ್ನ ತಿಳಿದು ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಆಂತರಿಕ ಜಗಳವನ್ನ ಬಿಟ್ಟು ಇಲ್ಲಿ ಶತ್ರುವನ್ನ ಅರಿತುಕೊಳ್ಳಬೇಕು. ಶತ್ರುವನ್ನ ಅರಿತುಕೊಳ್ಳುವ ಸಮಯ ಇದು. ದುಃಖವನ್ನ ವ್ಯಕ್ತಪಡಿಸೋದಕ್ಕೆ ನನ್ನ ಬಳಿ ಪದಗಳೇ ಇಲ್ಲ ಅಂತ ನಟಿ ರವೀನಾ ಟಂಡನ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಇಡೀ ಬಾಲಿವುಡ್ ಈ ಹೇಯ ಕೃತ್ಯದ ಬಗ್ಗೆ ಧ್ವನಿ ಎತ್ತಿದೆ. ಮಂಜುನಾಥ್ ಅವರನ್ನ ಹತ್ಯೆ ಮಾಡುವಾಗ ಅವರ ಪತ್ನಿ ತಮ್ಮನ್ನೂ ಕೊಲ್ಲುವಂತೆ ಕೇಳಿಕೊಂಡಿದ್ರು. ಅವರನ್ನ ಕೊಲ್ಲದೆ ಉಗ್ರರು ಹೋಗಿ ಮೋದಿಗೆ ಹೇಳಿ ಎಂದಿದ್ರಂತೆ. ಇದನ್ನ ಅಳುತ್ತಲೇ ಮಾಧ್ಯಮಗಳ ಮುಂದೆ ಮಂಜುನಾಥ್ ಪತ್ನಿ ಹೇಳಿಕೊಂಡಿದ್ದಾರೆ. ಸೊ ಈ ಬಗ್ಗೆ ಟ್ವೀಟ್ ಮಾಡಿರೋ ರವೀನಾ ಟಂಡನ್ ರೀಟ್ವೀಟ್ ಮಾಡಿ ಓಂ ಶಾಂತಿ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ. ನನ್ನ ಕಡೆಯಿಂದ ಸಂತಾಪಗಳನ್ನು ಸೂಚಿಸುತ್ತೇನೆ. ಆಘಾತ ಮತ್ತು ಕೋಪ ಬರ್ತಿದೆ. ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ಪದಗಳಿಲ್ಲ. ನಾವೆಲ್ಲರೂ ಆಂತರಿಕ ಜಗಳವನ್ನು ಬಿಟ್ಟು ಒಂದಾಗಿ ನಿಜವಾದ ಶತ್ರುವನ್ನು ಅರಿತುಕೊಳ್ಳುವ ಸಮಯ ಅಂತ ಅವರು ಹೇಳಿದ್ದಾರೆ. ಅಂದರೆ ಈ ಒಂದು ದಾಳಿ ನಡೆದಾಗ ಶಿವಮೊಗ್ಗದ ಮಂಜುನಾಥ್ ಸಾವನ್ನಪ್ತಾರೆ. ಆಗ ಅವರ ಪತ್ನಿ ಪಲ್ಲವಿ, ನನ್ನನ್ನು ಯಾಕೆ ಉಳಿಸಿದ್ದೀರಾ, ನನ್ನನ್ನು ಕೊಂದು ಬಿಡಿ ಅಂತ ಹೇಳಿದಾಗ, ಇಲ್ಲ ನೀವು ಬದುಕಿರಬೇಕು, ಈ ವಿಚಾರವನ್ನು ಹೋಗಿ ಮೋದಿಗೆ ಹೇಳಬೇಕು ಅನ್ನೋ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋವನ್ನ ನೋಡಿ ನಟಿ ರವೀನಾ ಟಂಡನ್